ಯಾಕೆ ಚಲ್ತಿದ್ದೀನಿ ಅನ್ಕೊಂಡ್ರಾ? ಇದು ಎಲ್ಲ ಫೇಕ್. ಆದಿವಾಸಿ ಎಣ್ಣೆ ಎಲ್ಲ ಫೇಕ್. 500 ರೂಪಾಯಿಗೆ 2 ಸಿಗೋದು ಫೇಕ್, 1,500ಕ್ಕೆ 1 ಸಿಗೋದು ಫೇಕ್. 2 ದಿವಸ ಹುಣಸೂರಲ್ಲಿ ಓಡಾಡಿದ್ದೀನಿ. ಆಟೋದವ್ರಿಗೆ, ಅಲ್ಲಿ ಕೆಲಸ ಮಾಡೋರಿಗೆ ಎಲ್ರಿಗೂ ವಿಚಾರಿಸಿದ್ದಕ್ಕೆ ಎಲ್ಲರೂ ಹೇಳಿದ್ದು ಏನಂದರೆ, ಹುಣಸೂರು ಜನ ಯಾರೂ ಅದನ್ನು ಬಳಸಲ್ಲ, ಪೂರ್ತಿ ಪಾಮ್ ಆಯಿಲ್ ಬಳಸ್ತಾರೆ. ಪಾಮ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆಗೆ ಬರೋ ಕಸ ಗಡಿಯನ್ನೆಲ್ಲ ಮಿಕ್ಸ್ ಮಾಡಿ ಈ ಎಣ್ಣೆ ತಯಾರಿಸ್ತಾರೆ. ಒಂದು ಸ್ಟುಡಿಯೋ ಇರುತ್ತೆ, ಅಲ್ಲಿ 50ಕ್ಕೂ ಹೆಚ್ಚು ಗಿಡಮೂಲಿಕೆ, ಯಾವುದ್ಯಾವುದೋ ಅವ್ರಿಗೆ ಹೆಸರೇ ಗೊತ್ತಿರಲ್ಲ, ಆ ಥರ ಗಿಡಮೂಲಿಕೆ ಇರುತ್ತೆ. ಆ 2,000 ರೂಪಾಯಿ ಬಾಡಿಗೆ ಆ ಸ್ಟುಡಿಯೋಗೆ ಫೋಟೋ ಶೂಟ್ ಮಾಡಿ ಹೋಗ್ತಾಯಿರಿ. 1 ರೂಪಾಯಿದು ಪ್ರಯೋಜನ ಇಲ್ಲ. 50 ರೂಪಾಯಿ ಪಾಮ್ ಆಯಿಲ್ನ ಅವರು ನಿಮಗೆ 1,500ಕ್ಕೆ ಕೊಡ್ತಾರೆ. ಇಲ್ಲಾಂದರೆ ಸುಮ್ಮನೆ ಫರಾಹ್ ಖಾನ್ಗೆ 30 ಲಕ್ಷ, ಮತ್ತು ಡಾಲಿ ಚಾಯ್ವಾಲಾಗೆ 7 ಲಕ್ಷ ಕೊಟ್ಟು ಕರ್ಸ್ಕೊಬೋದಾ ಹೇಳಿ? ನೀವೆಲ್ಲರೂ ಒಂದು ಕೆಲಸ ಮಾಡಿ, ಎಣ್ಣೆ ತರಿಸಿ, CFTRI ಕಳಿಸಿ, ಇನ್ಸ್ಪೆಕ್ಷನ್ ಮಾಡಿಸಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಇದರ ತನಿಖೆ ಮಾಡಿ, ಮತ್ತು ಮೋಸ ಮಾತ್ರ ಹೋಗಬೇಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆಡಿಯೋ ಮತ್ತು ವಿಡಿಯೋ ಎಲ್ಲ ವೈರಲ್ ಆಗ್ತಿದೆ ಸರ್. ನೀವು ಎಲ್ಲರೂ ಕೂಡ ಇವತ್ತು ಹುಣಸೂರಲ್ಲಿ ಬಂದಿದ್ದೀರಾ, ಅದ್ರ ಬಗ್ಗೆ ತಿಳಿಸಿ ಸರ್. ಮೇಡಮ್, ಅದು ಆಕ್ಚುಲಿ ಬಂದು ನಮ್ಮ ಎಣ್ಣೆನೆಲ್ಲ, ಅದು ಅವ್ನು ಹಾಕಿರೋದು ಕೆರಡೆ, ಆಕ್ಚುಲಿ ಎಣ್ಣೆನೆಲ್ಲ. ಅವನೊಬ್ಬ ಯೂಟ್ಯೂಬರ್ಸ್, ಮೋಡಿ ಫುಡೀಸ್ ಅಂತ ಇವನು ಯೂಟ್ಯೂಬ್ ಚಾನಲ್. ಅವನು ಬಂದಿದ್ದಾನೆ ನಮ್ಮ ಊರಿಗೆ ವಿಡಿಯೋ ತೆಗಿಬೇಕು ಅಂತ. ಅವನ ಕೈಲಿ ಯಾರು ವಿಡಿಯೋ ಮಾಡಿಸ್ಕೊಂಡಿಲ್ಲ, ಅವನ ಹತ್ರ ಯಾರು ವಿಡಿಯೋ ಮಾಡಿಸ್ಕೊಂಡು ಆ ಕೋಪಕ್ಕೋಸ್ಕರ ಅವ್ನು ಏನ್ ಮಾಡಿದ್ದಾನೆ, ಯಾವುದೋ ಎಣ್ಣೆ ತುಂಬಿಕೊಂಡು ಈ ಆದಿವಾಸಿ ಎಣ್ಣೆ 100 ರೂಪಾಯಿಗೆ ಸಿಗ್ತದೆ, ಜಡಿ ಬುಟ್ಟಿನೆಲ್ಲ ಕಸ ಕಡ್ಡಿ ಹಾಕ್ತಾರೆ ಅಂದ್ಬಿಟ್ಟು ಆತರ ಚೆಲ್ಬಿಟ್ಟು ವಿಡಿಯೋ ಮಾಡಿದ್ದಾನೆ. ಆಕ್ಚುಲಿ ಅದು ನಮ್ದಲ್ಲ. ನಮ್ಮ ಎಣ್ಣೆ ಅಂದ್ರೆ 108 ಗಿಡಮೂಲಿಕೆ ನಾವು ಕಾಡಿನ ತಂದು ಹಾಕಿ ನಾವು ತಯಾರು ಮಾಡ್ತೀವಿ. ಆ ಮಾಡೋ ಎಣ್ಣೆ ಬಳಸೋಗೆ 100% ಕೂದಲು ಚೆನ್ನಾಗಿ ಬರ್ತದೆ, ಕೂದಲು ಉದುರೋಕಿಲ್ಲ, ದಟ್ಟವಾಗಿ ಮಂದವಾಗಿ ಚೆನ್ನಾಗಿ ಕೂದಲು ಬರ್ತದೆ. 100% ಜನಗಳಿಗೆ ರಿಸಲ್ಟ್ ಸಿಕ್ಕತ್ತೆ. ಈ ಗಂಟ ಹುಣಸೂರು ತಾಲೂಕಲ್ಲಿ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಬಂದು ನಮ್ಮ ಎಣ್ಣೆ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಎಲ್ಲಾರ್ಗೆ ರಿಸಲ್ಟ್ ಸಿಕ್ಕೈತೆ. ದೊಡ್ಡ ಎಲ್ಲ ಫಿಲ್ಮ್ ಸ್ಟಾರ್ಗಳು ಬಂದವ್ರೆ, ದೊಡ್ಡ ಫಿಲ್ಮ್ ಸ್ಟಾರ್ಗಳು ಬಂದು ನಮ್ಮ ಎಣ್ಣೆನ ಹಾಕಿ ನೋಡ್ಬಿಟ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತದೆ ಅಂತ ಅವ್ರು ಬಂದು ವಿಡಿಯೋ ಮಾಡ್ತಿದ್ದಾರೆ. ಇವನು ಮೋಡಿ ಫುಡೀಸ್ ಅಂತ ಇವನು ಬಂದು ಇವನು ನಮ್ಮ ಜಾತಿ ಹೆಸರು ಹೇಳ್ಬಿಟ್ಟು ನಮ್ಮ ಹಿಡಿ ಹಕ್ಕಿ ಪುಕ್ಕಿ ಜಾತಿ ಸಮುದಾಯ ಬಂದು ಎಲ್ಲ ಆದಿವಾಸಿ ಸಮುದಾಯಕ್ಕೆ ಅವನು ಬಂದು ನಮ್ಗೆ ಮೋಸ ಮಾಡಿದ್ದಾನೆ. ಅವನು ಇಲ್ಲಿ ಬರ್ಬೇಕಿಲ್ಲಿ ಈ ಪೊಲೀಸ್ ಸ್ಟೇಷನ್ ಬಂದು ನಮ್ಮ ಎಣ್ಣೆ ತಗೊಂಡು ರಿಸಲ್ಟ್ ಕೊಟ್ಟಿಲ್ಲ ಅಂದ್ರೆ 100% ಆಗ ನಮ್ಗೆ ಹೇಳಿ. ನಮ್ ಹೆಂಗಸರು ಕೂದಲು ನೋಡಿ ಯಾವ ತರ ಬೆಳೆದೈತೆ ಅಂತ ನೋಡಿ, ನಮ್ ಕೂದಲು ನೋಡಿ, ಹೆಂಗಸರು ಕೂದಲು ನೋಡಿ ಆಗಿದೆ ಮೇಡಮ್, ಆಗಿದೆ ಸರ್ಟಿಫಿಕೇಟ್ ಇದೆ ಮೇಡಮ್, ಸರ್ಟಿಫಿಕೇಟ್ ಇದೆ. ಶ್ರೀರಾಮುಲು ಬಂದು ನಮ್ಗೆ 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಾರೆ ನಮ್ಗೆ. ನೋಡಿ, ಡೈರೆಕ್ಟ್ ಸರ್ಟಿಫಿಕೇಟ್ ಇದೆ ನಮ್ಮ ಎಣ್ಣೆ ಬಗ್ಗೆ, ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ. दुबई, सिंगापुर, मलेशिया, कतर, कोविड, मस्कट, बहरीन, इथियोपिया, जिम्बाब्वे, ರುಷಕ, ಬೋಟ್ಸ್ವಾನಾ, ಅಂಗೋಲಾ, ನಮೀಬಿಯಾ, ಆಲ್ ಓವರ್ ಕಂಟ್ರೀಸ್ ಒಳಗೆ ಅಕ್ಕಿ ಪಿಕ್ಕಿ ಜನಗಳು ಎಣ್ಣೆ ಮಾಡ್ತಾರೆ. ಹೌದು, ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಕೋಪದಿಂದ ಅವ್ನು ಯಾವ್ದೋ ಎಣ್ಣೆ ಹಾಕಿ ಬಿಟ್ಟು ನಮ್ಮನ್ನು ಮೋಸದ ಮಾತನ್ನು ಹೇಳ್ಬಿಟ್ಟವನು. ಅವನು ವಿಡಿಯೋ ರೀಲ್ಸ್ ಮಾಡಕ್ ಬಂದಿರೋದು, ಯಾವ್ದೋ ದುಡ್ಡು ಕೊಟ್ಟಿಲ್ಲ. ಆ ಕೋಪಕ್ಕೆ ಅವನು ಏನ್ ಮೇಡಮ್ ಅವನು ಬಂದು ನಮ್ಗೆ ವಿಡಿಯೋ ಮಾಡ್ತೀನಿ 5 ಲಕ್ಷ ದುಡ್ಡು ಕೊಡಿ ಅಂತ ಹೇಳ್ದ. ಅದಕ್ಕೆ ನಾವು ಒಪ್ಪಿಲ್ಲ ಅವ್ನಿಗೆ ದುಡ್ಡು ಕೊಡಕ್ಕೆ. ಅದಕ್ಕೆ ಏನ್ ಮಾಡ್ದ, ಅವ್ನು ಒಂದ್ ದಿವಸ ಇಲ್ಲಿ ಇದ್ಬಿಟ್ಟು ಯಾವ್ದೋ ಎಣ್ಣೆ ತಗೊಂಡು ಒಂದು ವಿಡಿಯೋ ಮಾಡ್ಬಿಟ್ಟು ನಮ್ಗೆ ಎಲ್ಲಾರು ಹಕ್ಕಿ ಪಿಕ್ಕಿ ಜಾತಿಗೆ ಸೇಮ್ ಆಗಂಗೆ ನಾಶ ಆಗಂಗೆ ಕೆಲಸ ಮಾಡೋಗಿದ್ದಾನೆ. ಅವ್ನು ದಯವಿಟ್ಟು ಇಲ್ಲಿ ಬಂದು ಉತ್ತರ ಕೊಡ್ಬೇಕು ನಮ್ಗೆ. ಮೇಡಮ್, ಎಷ್ಟೋ ಸತಿ ನಾವು ಪ್ರಯತ್ನ ಮಾಡಿದೀವಿ. ಆನ್ಲೈನ್, ಫ್ಲಿಪ್ಕಾರ್ಟ್, ಮೀಶೋ, ಅಮೆಝಾನ್ ಅಲ್ಲಿ ಬೈ 1 get 1 ಫ್ರೀ 490. ಅದು ನಮ್ದಲ್ಲ. ನಮ್ದು ಬಂದು ಒಂದು ಅರ್ಧ ಲೀಟರ್ ಎಣ್ಣೆ 1,500 ರೂಪಾಯಿ ನಾವು ಮಾರೋದು. ಒರಿಜಿನಲ್ ಎಣ್ಣೆ 1,500 ರೂಪಾಯಿ ನಾವು ಮಾರೋದು. ಅದು ಫೇಕ್, ಅದು ಒರಿಜಿನಲ್ ಎಣ್ಣೆ ಅಲ್ಲ. ಅದು ನಮ್ಮ ಎಣ್ಣೆ ಅಲ್ಲ. ಅದು ನಮ್ಮ ಎಣ್ಣೆ ಮೇಲೆ ನಮ್ಮ ಫೋಟೋ ಇರ್ತದೆ, ನಮ್ಮ ಅಡ್ರೆಸ್ ಇರ್ತದೆ, ನಮ್ದು ಫೋನ್ ನಂಬರ್ ಇರ್ತದೆ, ಎಲ್ಲ ಇರ್ತದೆ. ಅದು 499 get 1 buy 1 ಫ್ರೀ. ಅದರಲ್ಲಿ ನಂಬರ್ ಇರಕ್ಕಿಲ್ಲ, ಫೋನ್ ನಂಬರ್ ಇರಕ್ಕಿಲ್ಲ, ಏನು ಹೆಸರು ಇರಲ್ಲ, ಊರ ಹೆಸರು ಇರಕ್ಕಿಲ್ಲ. ಬಿಡಿ, ಊರೆಲ್ಲ ಇದೆ ಕೆಲಸ. ಊರು ಏನು ಮೇಡಮ್, ನಮ್ಗೆ ದೇವರಾಜ್ ಅರಸವರು 1958 ದೇವರಾಜ್ ಅರಸವರು ಪಕ್ಷಿರಾಜ್ಪುರ ಗ್ರಾಮ ಕಟ್ಕೊಟ್ಟಿದ್ದಾರೆ. ಆದಿವಾಸಿಗಳು ಇಲ್ಲೇ ನೆಲೆ ಮಾಡಿ ಅಂತ 1958 ಇಲ್ಲೇ ನೆಲೆ ಮಾಡಿದ್ದಾರೆ. ನಾವ್ ಇಲ್ಲೇ ಪಕ್ಕದಲ್ಲಿ ನಾಡೋಳ ಕಾಡು ಪಕ್ಕ ಅಕ್ಕಪಕ್ಕದಲ್ಲಿ
ಗಿಡಮೂಲಿಕೆ ತಂದ್ಬಿಟ್ಟು ಎಣ್ಣೆ ಮಾಡೋದು ನಾವು. ಯಾವಾಗ ನಮ್ಗೆ ಫಾರೆಸ್ಟ್ ಅವರು ನೀವು ಬೇಟೆ ಮಾಡಿ ಬೇಡ ಅಂತ ನಿಲ್ಸ್ಮೇಲೆ ನಾವು ಗಿಡಮೂಲಿಕೆ ತಂದ್ಬಿಟ್ಟು ನಾವು ಈ ತರ ಎಣ್ಣೆ ಕಾಯ್ತೀವಿ. ಒಂದೇ ಬರೀ ತಲೆ ಕೂದಲು ಒಂದೇ ಅಲ್ಲ, ಮೈಕೈ ನೋವು, ಸೊಂಟ ನೋವು, ಶುಗರ್, ಪ್ರೆಷರ್, ಕೊಲೆಸ್ಟ್ರಾಲ್, ಡಯಾಬಿಟಿಕ್ಸ್, ಸ್ಮೈಲ್ಸ್, ಮಲೇರಿಯಾ, ನಾವು ಆಯುರ್ವೇದಿಕ್ ಮಾಡ್ತೀವಿ. ಆಯುರ್ವೇದಿಕ್ ಅಂದ್ರೆ ಮೈಕೈ ನೋವು, ಸೊಂಟ ನೋವು, ಕೈಕೈ ನೋವು ಅದು ಮಾಡ್ತೀವಿ. ತಲೆ ನೋವು, ಹೆಡ್ ಏಕ್, ಮತ್ತೆ BP ಇರೋರ್ಗೆ BP ಅದ್ರದ್ದು ಆಯುರ್ವೇದಿಕ್ ಮಾಡ್ತೀವಿ. ಶುಗರ್ ಇರೋರ್ಗೆ, ಕೊಲೆಸ್ಟ್ರಾಲ್ ಇರೋರ್ಗೆ ಎಲ್ಲರಿಗೂ ನಾವು ಆಯುರ್ವೇದಿಕ್ ಪೌಡರ್ ಮಾಡ್ತೀವಿ. ಇದರಿಂದ 10 ಜನಕ್ಕೆ ಅನುಕೂಲ ಆಗೈತೆ. ಹುಣಸೂರು ಜನತೆ ಎಲ್ಲ ಹಾಲಟ್ ಫಾರ್ಮಿಗೆ ಹೋಗಿದ್ದೀವಿ. ಫಾರಿನ್ಗೆ ನಾವು ಎಕ್ಸಿಬಿಷನ್ ಆಗಿ ಕೊಡ್ತಾರೆ. ನಮ್ಗೆ ಎಕ್ಸಿಬಿಷನ್ ಕೂತ್ಕೊಂಡು ನಾವು ಮಾಡ್ತೀವಿ. ಅದ್ರಲ್ಲಿ ಎಲ್ಲಾ ಕಡೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತೆ. ಇವನೊಬ್ಬ ದುಡ್ಡು ಕೊಟ್ಟಿಲ್ಲ ಅಂತ ಬಂದು ನಮ್ಗೆ ಇಲ್ಲಿ ಈ ತರ ಬಂದು ಫೇಕ್ ವಿಡಿಯೋ ಮಾಡಿ ಹಾಕಿದ್ದಾನೆ ಮೇಡಮ್. ದಯವಿಟ್ಟು ಮೈಸೂರು ಫುಡೀಸ್ ಅಂತ ಮೇಡಮ್, ಮೈಸೂರು ಫುಡೀಸ್ ಅಂತ ಚಾನಲ್ ಹೆಸರು, ಮೈಸೂರು ಫುಡೀಸ್ ಅಂತ. ದಯವಿಟ್ಟು ನಮ್ಮ ರಕ್ಷಣಾಧಿಕಾರಿಗಳು, ನಮ್ಮ ಪೊಲೀಸ್ ಅಧಿಕಾರಿಗಳು ಅವನ್ನ ಹಿಡ್ಕೊ ಬಂದು ದಯವಿಟ್ಟು ಅವನ್ನ ಯಾವ ರೀತಿ ಅವ್ನ ಯಾವ ರೀತಿ ಶಿಕ್ಷೆ ಮಾಡ್ಬೇಕಂತ ಶಿಕ್ಷೆ ಮಾಡ್ಬೇಕು. ಅಕ್ರಮ ಏನಿದೆ ಅವ್ನು ಏನ್ ಮಾಡಿದಾನೆ ಸರಿಯಾದ ಕ್ರಮ ತಗೋಬೇಕು ಅವ್ನ ಅಂತ ನಾವು ಕೇಳ್ಕೊತೀವಿ ಮೇಡಮ್. ಕರ್ಕೊಬರ್ತೀವಿ ಅಂತ ಹೇಳ್ತಿದ್ದಾರೆ ಮೇಡಮ್. ನಮ್ಮ ಕಮ್ಯುನಿಟಿ ಮೇಲೆ ಕೂಡ ಮಾತಾಡೋರು, ನಮ್ಮ ಐಲ್ ಬಗ್ಗೆ ಕೂಡ ಮಾತಾಡೋರು, ನಮ್ಮ ಜಾತಿ ಮೇಲೆ ಸುಳ್ಳು ಅಪಮಾನಕನ ಹಾಕಿದ್ದಾರೆ. ಆದಿವಾಸಿ ಜನಗಳ ಮೇಲೆ ಸುಳ್ಳು ಮಾತಾಡೋರು. ನೋಡಿ ಮೇಡಮ್, ಇದೇ ವಿಡಿಯೋ ಮೇಡಮ್. ಗಲಾಟೆನಕರೋ ಮೇಡಮ್, ಇವರಿಂದ ನಮ್ಗೆ ಬಹಳ ಎಲ್ಲಿ ಹತ್ರ ಹಿಡ್ಕೊ ಬಂದು ಹುಣಸೂರು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂತ ನಮ್ಮ ಮನವಿ ಮೇಡಮ್. ಅವ್ರಿಗೆ ಏನ್ ಮಾಡೋರು ಅದೇ ಎಷ್ಟು ನೋಡಿದ್ರು ಇವಾಗ ರಿಸಲ್ಟ್ ಬಂದಿರೋರು ಮತ್ತೆ ಒಂದೂವರೆ ಮೇಡಮ್ ಇವತ್ತು ಅವನ ವಿಡಿಯೋ ಸುಮಾರು ವೈರಲ್ ಆಗಿದೆ. ಸುಮಾರು ವೈರಲ್ ಆಗ್ಬಿಟ್ಟು ಸಾವಿರಾರು ಜನ ನೋಡಿದ್ದಾರೆ. ಅವ್ನು ಹೇಳೋದು ನಾನು ಇಷ್ಟೇ ಹೇಳ್ತೀನಿ, ಅವ್ನು ಹೇಳಿರೋದು ಎಲ್ಲ ಫೇಕ್ ಮಾತು, ಎಲ್ಲ ಸುಳ್ಳು ಮಾತು. ದಯವಿಟ್ಟು ಇದನ್ನ ನೀವು ಒಳ್ಳೆದಂತ ಬಂದೇಳಿ. ನಾವು ಆದಿವಾಸಿಗಳು 100% ಒಳ್ಳೆ ಎಣ್ಣೆ ಮಾಡ್ತೀವಿ. ನಿಮ್ಗೆ 100% ರಿಸಲ್ಟ್ ಸಿಗ್ತದೆ. ಇವನು ಫೇಕ್ ವಿಡಿಯೋ ಮಾಡಿದ್ದಾನೆ. ದಯವಿಟ್ಟು ಇವನು ಇಲ್ಲಿ ಪೊಲೀಸ್ ಕರ್ಕೊಂಡು ಬಂದೇ ಬರ್ತೀವಿ. ಅವ್ನಿಗೆ ಆಗ್ಲೇಬೇಕು. ಆದ್ರೆ ದಯವಿಟ್ಟು ನೀವು ವಿಡಿಯೋ ನೋಡಿರೋರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ಒರಿಜಿನಲ್ ಎಣ್ಣೆ ಮಾಡೋದು, ನಾವು ಒರಿಜಿನಲ್ ಎಣ್ಣೆ ಮಾಡ್ತಾ ಇರೋದು. ದಯವಿಟ್ಟು ನೀವು ಕಾಪರೇಟ್ ಮಾಡಿ. ಇವನು ಈ ವಿಡಿಯೋ ಮಾಡಿದ್ದಲ್ಲ ಅವನಿಗೆ ಕಾಪರೇಟ್ ಮಾಡಬೇಡಿ ಸರ್. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಹೇಗಿರುತ್ತೆ ಸರ್? ಮೇಡಮ್ ನಾವು ಇಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ. ಅವನ್ನ ಹಿಡ್ಕೊ ಬರಗಂಟ ಇದೇ ಗ್ರಾಮಾಂತರ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಡ್ತಾ ಇದೀವಿ. ದಯವಿಟ್ಟು ಅವನ್ನ ಕರ್ಕೊಂಡ್ ಬಂದು ಇಲ್ಲಿ ಅವನ್ನ ಶಿಕ್ಷೆ ಮಾಡ್ಬೇಕು. ಯಾಕಂದ್ರೆ ಇಡೀ ಜನಾಂಗ ಮೇಲೆ ಕೆಟ್ಟ ಸಂತಾನೆ ನಮ್ಮ ಹಿಡಿ ಮಾಡ್ತಾ ಇರೋ ಕಷ್ಟ ಬಿದ್ದು 1 ರೂಪಾಯಿ ಚೋರಿಸಿ ಹೊಟ್ಟೆ ಪಾಡಿಗೆ ಮಾಡ್ತಾರೋ ಆ ಎಲ್ಲ ಸುಳ್ಳು ಅಂತ ಹೇಳಿದಾನೆ. ಅವನ್ನ ಕರ್ಕೊಂಡ್ ಬಂದು ಇಲ್ಲಿ ಶಿಕ್ಷೆ ಮಾಡ್ಲೇಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಮೇಡಮ್. ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇಷ್ಟು ವರ್ಷಗಳಿಂದ ನಿಮ್ಮ ಕೋವಿಡ್ ಮೇಲೆ ಕೆಟ್ಟ ಹೆಸರು ಬಂದಿಲ್ಲ. ಇಷ್ಟು ವರ್ಷದಿಂದ ತುಂಬಾ ಚೆನ್ನಾಗಿದೆ. ನಾನು ಮನೆಯವರು ಮಕ್ಕಳು ಎಲ್ಲಾರನ್ನು ಯೂಸ್ ಮಾಡಿದೀವಿ. ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನನ್ನ ಫ್ರೆಂಡ್ಗೂ ಸೇರಿ ಏನೋ 1.5 ಲೀಟರ್ ಬೇಕು. ದಯವಿಟ್ಟು ಕಳಿಸ್ಕೊಡಿ ಸರ್. ಸರ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಾನು ಮನೆಯವರು ಮಕ್ಕಳು ಎಲ್ಲಾರನ್ನು ಯೂಸ್ ಮಾಡಿದೀವಿ. ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನನ್ನ ಫ್ರೆಂಡ್ಗೂ ಸೇರಿ ಏನೋ 1.5 ಲೀಟರ್ ಬೇಕು. ದಯವಿಟ್ಟು ಕಳಿಸ್ಕೊಡಿ ಸರ್. ನಾವು ತಗೊಂಡಿರೋ ಮುಂಚೆ 1.5 ಲೀಟರ್ ಮತ್ತೆ ಬೇಕು. ನನಗೂ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಂತ ಕಮೆಂಟ್ ಮಾಡಿದ್ರು.